ತುಮಕೂರು ಜಿಲ್ಲೆಯಲ್ಲಿ ಇಂದು ತ್ರಿಕಾಲವಾಣಿ ಮತ್ತು ನಮೋ ನಂದಿ ಟಿವಿ ಚಾನೆಲ್ ನೂತನ ಕಚೇರಿಯನ್ನು ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘಟನೆ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ವೇಳೆಯಲ್ಲಿ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಮಾತನಾಡಿ, ಪತ್ರಿಕೆ ಮತ್ತು ಮಾಧ್ಯಮಗಳು ಬಡವರ ಪರ, ರೈತರ ಪರ, ಶೋಷಿತರ ಪರ ಹಾಗೂ ಸಮಾಜದ ಎಲ್ಲಾ ವರ್ಗದವರಿಗೂ ನ್ಯಾಯ ದೊರಕಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಪತ್ರಕರ್ತರು ಸರ್ಕಾರ ಅಥವಾ ಅಧಿಕಾರಿಗಳು ತಪ್ಪು ದಾರಿಗೆ ಬಂದಾಗ ಅದನ್ನು ತಿದ್ದುವ ಕೆಲಸವನ್ನ ಮಾಡಬೇಕು. ಅದಕ್ಕಾಗಿಯೇ ಸಮಾಜದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಜೊತೆಗೆ 4ನೇ ಅಂಗವಾಗಿ ಪತ್ರಿಕಾ ರಂಗ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದ್ದಾರೆ. ನಂತರ ನೂತನವಾಗಿ ತ್ರಿಕಾಲವಾಣಿ ಚಾನೆಲ್ ಮತ್ತು ನಮೋ ನಂದಿ ಟಿವಿ ಚಾನೆಲ್ ಕಚೇರಿಯನ್ನು ಪ್ರಾರಂಭಿಸಿದ್ದು ಶುಭವಾಗಲಿ ಎಂದರು. ಈ ಸಂದರ್ಭದಲ್ಲಿ ತ್ರಿಕಾಲವಾಣಿ ಚಾನೆಲ್ ಸಂಪಾದಕ ಸುರೇಶ್ ಬಾಬು ಅವರು ಹಾಗೂ ನಮೋ ನಂದಿ ಟಿವಿ ಚಾನೆಲ್ ಸಂಪಾದಕ ಅನಿಲ್ ಕುಮಾರ್ ಅವರು, ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘಟನೆ ತುಮಕೂರು ಜಿಲ್ಲಾಧ್ಯಕ್ಷರಾದಂತಹ ಶ್ರೀಕಾಂತ್ ಮತ್ತಿತರರು ಹಾಜರಿದ್ದರು. ಇದೇ ಕಾರ್ಯಕ್ರಮದಲ್ಲಿ ತ್ರಿಕಾಲವಾಣಿ ಮತ್ತು ನಮೋ ನಂದಿ ಚಾನೆಲ್ ತುಮಕೂರು ಜಿಲ್ಲಾ ವರದಿಗಾರರಾಗಿ ಶ್ರೀಕಾಂತ್ ಅವರಿಗೆ ಆದೇಶ ಪತ್ರ ನೀಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘಟನೆ ತುಮಕೂರು ಗೌರವಾಧ್ಯಕ್ಷರಾದ ಶಿವಣ್ಣ, ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳಾದ ಆಶಾ, ಉಷಾ, ಶ್ರೀದೇವಿ, ರಂಜಿತಾ, ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯಾಧ್ಯಕ್ಷೆ ಸುಪ್ರಿಯಾ, ಪ್ರಧಾನ ಕಾರ್ಯದರ್ಶಿ ಬಿವೈ ನಾರಾಯಣಸ್ವಾಮಿ, ಉಪಾಧ್ಯಕ್ಷರಾದ ಬಿಎ ಬಾಬಾಜನ್, ಅನಿಲ್ ಹಾಗೂ ಕ್ಯಾಮರಾಮ್ಯಾನ್ ಪ್ರಸನ್ನಕುಮಾರ್, ಗೋವಿಂದ ಮತ್ತಿತರರು ಹಾಜರಿದ್ದರು. ನೇಮಕಾತಿ ಪತ್ರ ರವರಿಂದ ಭೋಗಿ ನಂದೀಶ್ ಎಂಟರ್ಟೈನ್ಮೆಂಟ್ ಅಂಡ್ ಪ್ರೈವೇಟ್ ಲಿಮಿಟೆಡ್, ನಂದಿ ಟಿವಿ, ತುಮಕೂರು ಜಿಲ್ಲೆ ವರದಿಗಾರರಾಗಿ ಶ್ರೀಕಾಂತ್ ಎನ್ಆರ್ ಆದ ನಿಮ್ಮನ್ನು ನೇಮಕಾತಿ ಮಾಡಲು ನಾವು ಹರ್ಷಿಸುತ್ತಿದ್ದೇವೆ. ಇನ್ನು ಮುಂದೆ ಟಿವಿಯ ಮಾಧ್ಯಮದಲ್ಲಿ ಸಂಬಂಧಪಟ್ಟಂತೆ ದೈನಂದಿನ ಘಟನಾವಳಿ, ವರ್ತಮಾನದ ಎಲ್ಲ ಬಗೆಯ ಸುದ್ದಿ ಸ್ಟೋರಿಗಳನ್ನು ನೀವೇ ಕಳಿಸಿಕೊಡಬೇಕೆಂದು ಈ ಮೂಲಕ ಪಡಿಸುತ್ತೇವೆ. ನಿಮ್ಮ ಸೇವಾ ಅವಧಿಯನ್ನು ದಿನಾಂಕ 1/8/2024ರಿಂದ 31/7/2025 ವರೆಗೂ ಚಾಲ್ತಿಯಲ್ಲಿರುತ್ತದೆ. ಈ ಪರಿಷತ್ತಿನ ಅನ್ವಯಿಸುತ್ತವೆ.